ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫೇವ್ರೆಟ್ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಟೀಚರ್ ಅನ್ಬೋದು, ಬಿಕಾಸ್ ನಾನು ಒಬ್ಳೆ ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಟೀಚರ್. ಎನಿವೇಸ್, ಪದ್ಮಶ್ರೀ ಮುರಳಿ ಆ್ಯಂಡ್ ಇದು ನಿಮ್ಮ ಮೆಚ್ಚಿನ ಪರೀಕ್ಷೆ ಚಾನೆಲ್. ಸೊ ಇವಾಗ ನಿಮ್ಮ F8 ಸ್ಟಾರ್ಟ್ ಆಗ್ತಿದೆ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಆಗೋಗಿರ್ಬೋದು, ಆದ್ರೂ ಈ ವಿಡಿಯೋ ತುಂಬ ಮುಖ್ಯ. ಬಿಕಾಸ್ ಈ ವಿಡಿಯೋನ ನೋಡಿದ್ರೆ ನಿಮ್ಮ F8 20 ಔಟ್ ಆಫ್ 20 ಗ್ಯಾರಂಟಿ. ಅದ್ರ ಜೊತೆಗೆ ನಿಮ್ಮ SA1ಗೂ 100% ಮಾರ್ಕ್ಸ್ ಸಿಗೋ ಸಾಧ್ಯತೆ ಹೆಚ್ಚಾಗತ್ತೆ ಆ್ಯಂಡ್ ಪಕ್ಕ ಇದ್ದೇ ಇರುತ್ತೆ, ಆಯಿತಾ. ಸೊ ನಾನು ಪಾರ್ಟ್ 1 ವಿಡಿಯೋ ಆಗಲೇ ಮಾಡಿದ್ದೀನಿ. ನೀವು ಅಕಸ್ಮಾತ್ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂದರೆ ಕೆಳಗೆ ಲಿಂಕನ್ನ ಹಾಕಿರ್ತೀವಿ. ಆ ಲಿಂಕ್ನ ಒತ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಪಾರ್ಟ್ 1 ವಿಡಿಯೋನ ನೋಡಿ. ಪಾರ್ಟ್ 1 ಅಲ್ಲಿ ಗಿಫ್ಟ್ ಆಫ್ ಮ್ಯಾಜೈಗೆ ಏನೇನು ನೀವು ತಿಳ್ಕೊಬೇಕೋ ಎಲ್ಲ ನಾನು ಕವರ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ವಚನ ಮತ್ತು ಲಾಕ್ ಅಂಡ್ ವಾರ್ ಕವರ್ ಮಾಡೋಣ. ಸೊ ತಡ ಬೇಡ ಮಕ್ಕಳೇ, ಬೇಗ ಮಾಡೋಣ ಆ್ಯಂಡ್ ಕ್ವಿಕ್ ಆಗಿ. ಈ ಕ್ಲಾಸ್ನ ನೋಡಿದ್ರೆ ಯಾವುದೇ ಒಂದು ರಿವಿಷನ್ ನಿಮಗೆ ಬೇಡ, ಅದು ಪದ್ಮಶ್ರೀ ಮ್ಯಾಮ್ ಕೊಡುವಂಥ ಗ್ಯಾರಂಟಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ, ಈ ಒಂದು ಕ್ಲಾಸ್ ಸೀರೀಸ್ ಇದೆಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಲಿ ನಿಮ್ಮ ಸೀನಿಯರ್ಸ್ ಯೂಸ್ ಮಾಡಿರುವಂತಹ ರಿಯಲ್ ಲೈಫ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಪದ್ಮಶ್ರೀ ಮ್ಯಾಮ್ ನಿಮಗೆ ನೀಡ್ತಿರ್ತಾಳೆ. ಸೊ ತಡನೇ ಬೇಡ, ನಿಮ್ಮ ಸೀನಿಯರ್ಸ್ ಏನು ಮಾಡಿದ್ರು ಈ ಒಂದು ಪದ್ಯವನ್ನು ನೋಡ್ಕೊಳ್ಳೋವಾಗ ಅಂತ ಹೇಳ್ತೀನಿ. ಮೊದಲನೇದಾಗಿ ಲಾಕ್ ಅಂಡ್ ವಾರ್ ನೋಡೋಣ, ಆಮೇಲೆ ಬಸವಣ್ಣನ ವಚನ ನೋಡೋಣ. ಸೊ ಇವಾಗ ಲಾಕ್ ಅಂಡ್ ವಾರಲ್ಲಿ ಮಕ್ಕಳೇ, ಸೊ ನಾನು ನಿಮ್ಗೆ ಏನು ಹೇಳಬೇಕು, ಫಸ್ಟ್ 4 ಸ್ಟ್ಯಾನ್ಸಸ್ ನಿಮಗೆ ಮೆಮೊರೈಸೇಷನ್ಗಿದೆ. ಆದರೆ ಲಾಕ್ ಅಂಡ್ ವಾರ್ ಕಷ್ಟ ಆದರೆ ಬಸವಣ್ಣನ ವಚನ ದ ಟೆಂಪಲ್ ಆ್ಯಂಡ್ ದ ಬಾಡಿ ಏನಿದೆ ಅದು ಕಂಪ್ಲೀಟಾಗಿ ಬೈ ಹಾರ್ಟ್ ಮಾಡಿ. ಬೈ ಹಾರ್ಟ್ ಮಾಡೋದು ತುಂಬ ಈಸಿ ಇದೆ ಅದು. ಸೊ ದಿನ 15 ನಿಮಿಷ ಅದಕ್ಕೋಸ್ಕರ ಇಟ್ಕೊಳ್ಳಿ. ಇವತ್ತಿನ FA1 ಇವತ್ತಿದ್ರೂ ನೀವು ವಚನ ತಕ್ಷಣ 20 ನಿಮಿಷದಲ್ಲಿ ಕಲಿಬೋದು. ವೆರಿ ಸಿಂಪಲ್. ಸೊ ದಟ್ ಈಸ್ ಸಮಥಿಂಗ್ ದಟ್ ಯು ಕ್ಯಾನ್ ಡೂ. ಸೊ ಲೆಟ್ಸ್ ಸ್ಟಾರ್ಟ್ ಲುಕಿಂಗ್ ಆಟ್ ಲಾಕ್ ಅಂಡ್ ವಾರ್ ಆ್ಯಂಡ್ ವಚನ. ಲಾಕ್ ಅಂಡ್ ವಾರ್ ಫಸ್ಟ್ 4 ಸ್ಟ್ಯಾನ್ಸಸ್ ಇದೆ. ಕಷ್ಟ ಆದರೆ ಬೈ ಹಾರ್ಟ್ ಮಾಡಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ, ಓಕೆನಾ. ವಚನ ಮತ್ತು ಪಾಯ್ಸನ್ಟ್ರಿ ಫುಲ್ ಓದ್ಕೊಂಡ್ರೆ ಮೋರ್ ದೆನ್ ಎನಫ್. ಸೊ ಟನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಲಾಕ್ ಅಂಡ್ ವಾರ್ ಯಾರಿದ್ದ? ಲಾಕ್ ಅಂಡ್ ವಾರ್ ಇಸ್ ಅ ಬ್ರೇವ್ ನೈಟ್, ಆಯಿತಾ. ಅವ್ನು ಯಾಕೆ ಬ್ರೇವ್ ಅಂತ ಪ್ರಶ್ನೆ 100% ತುಂಬ ಮುಖ್ಯ. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದನ್ನ ನೋಡ್ಕೊಳ್ಳಿ. ಬ್ರೇವ್ ನೈಟ್ ಹೂ ವಾಸ್ ಡೇರಿಂಗ್ ಇನ್ ಲವ್ ಆ್ಯಂಡ್ ಡಾಂಟ್ಲೆಸ್ ಇನ್ ವಾರ್. ಡೇರಿಂಗ್ ಇನ್ ಲವ್ ಅಂದರೆ ಅವ್ನಿಗೆ ಯಾವುದೇ ರೀತಿಯಾದ ಭಯ ಇರಲಿಲ್ಲ. ಡಾಂಟ್ಲೆಸ್ ಅಂದರೆ ಯಾರನ್ನೂ ಕ್ಷಮಿಸ್ದೇ ಇರೋಂಗೆ ಅವನು ಜಗಳ ಆಡ್ತಿದ್ದ. ಹೀ ರೋಡ್ ಅನ್ಹಾರ್ಮ್ಡ್ ಅಲೋನ್ ವಿತೌಟ್ ಸ್ಟಾಪಿಂಗ್ ಎನಿವೇರ್ ಟು ರೆಸ್ಟ್. ಅವನು ಹೋಗ್ತಿದ್ದ, ಒಂದಿನ ಎಲ್ಲೋ ಹೋಗ್ತಿದ್ದ. ಅವ್ನು ಹೋಗುವಾಗ ಅವನ ಹತ್ರ ಯಾವುದೇ ರೀತಿಯಾದ ವೆಪನ್ ಇರಲಿಲ್ಲ. ಸೊ ಅವಾಗ ಏನು ಗೊತ್ತಾಗತ್ತೆ ನಮಗೆ, ಅವನು ಯಾವುದೋ ಒಂದು ವಾರ್ಗೆ ಹೋಗ್ತಿರ್ಲಿಲ್ಲ. ಅವನು ಯಾವ ಒಂದು ರಿವರ್ ಮೇಲೆ ಸ್ವಿಮ್ ಮಾಡ್ದ, ಎಸ್ಕೆ ರಿವರ್, ಆಯಿತಾ. ಇದು ಇಂಪಾರ್ಟೆಂಟು, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ವೆನ್ ದೇರ್ ವಾಸ್ ನೋ ಫೋರ್ಡ್, ಆಯಿತಾ. ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ನೋ. ಇವಾಗ ಮುಂದೆ ನೋಡೋಣ. ಸೊ ಅವನಿಗೆ ಒಂದು ಹುಡುಗಿ ಮೇಲೆ ತುಂಬ ಪ್ರೀತಿ ಇತ್ತು. ಆ ಹುಡುಗಿ ಹೆಸರೇನಿತ್ತು? ಎಲೆನ್. ಓಕೆ, ಲಾಕ್ ಅಂಡ್ ವಾರ್ ಇಷ್ಟಪಟ್ಟಂಥ ಒಂದು ಹುಡುಗಿ ಹೆಸರೇನು? ಎಲೆನ್. ಅವಳಿಗೆ ಮದುವೆ ಆಗ್ತಿತ್ತು, ಆಯಿತಾ. ಆದರೆ ಎಲೆನ್ ಬಿಲಾಂಗ್ ಆಗಿದ್ದು ನೆದರ್ಬಿ ಹಾಲ್, ಆಯಿತಾ. ಬಟ್ ಹರ್ ಫಾದರ್ ರೆಫ್ಯೂಸ್ ಹಿಸ್ ಪ್ರಪೋಸಲ್ ಆ್ಯಂಡ್ ಮ್ಯಾರಿಡ್ ಹರ್ ಆಫ್ ಟು ಅ ಕಾವರ್ಡ್. ಯಾವೊಬ್ಬ ಹೆದುರ್ ಪುಕ್ಲನಿಗೆ ಅವರಪ್ಪ ಎಲೆನ್ ಅವರಪ್ಪ ಅವಳನ್ನ ಮದುವೆ ಮಾಡ್ಕೊಡ್ತಿದ್ರು. ಅವ್ರಿಗೆ ಲಾಕ್ ಅಂಡ್ ವಾರ್ ಕಂಡ್ರೆ ಇಷ್ಟ ಇರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ಅವಳ ಮದುವೆ ಫಿಕ್ಸ್ ಮಾಡಿದ್ರು. ಆ್ಯಂಡ್ ಯಾರಿಗೆ ಎಲೆನ್ ಇಷ್ಟ ಇರಲಿಲ್ವಲ್ಲ, ಅವಳ ಜೊತೆಗೆ ಅವನ ಮದುವೆನ ಪಕ್ಕ ಇವನೇ ಮದುವೆ ಆಗಬೇಕು ನೀನು ಅಂತ ಫಿಕ್ಸ್ ಮಾಡಿದ್ರು, ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಅದಕ್ಕೆ ಅವನಿಗೆ ಯಾವುದೇ ರೀತಿಯಾದ ಒಂದು ಹಿಂಜರಿಕೆ ಅನ್ನೋದೇ ಇಲ್ಲ, ಆಯಿತಾ. ಸೊ ಅವನೇನು ಮಾಡ್ತಾನೆ, ಹೋಗ್ತಾನೆ ಲಾಕ್ ಅಂಡ್ ವಾರ್ ಹೋಗ್ತಾನೆ. ಇದ್ರ ಮುಂಚೆ ಲಾಕ್ ಅಂಡ್ ವಾರ್ ಓಡಿಸ್ಕೊಂಡು ಹೋಗ್ತಾನೆ. ಹೋಗಿದ ತಕ್ಷಣ ಆ ಒಂದು ಹಾಲಲ್ಲಿ ಅವಳು ಮದುವೆ ಆಗ್ತಿರುತ್ತಲ್ಲ, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿದ ನಂತರ ಅವನು ಸಾಕಷ್ಟು ಜನಗಳನ್ನ ನೋಡ್ತಾನೆ. ಬ್ರೈಡ್ಸ್ಮೆನ್ ಅಂದರೆ ಬ್ರೈಡ್ಸ್ಮೆನ್ ಅಲ್ಲಿ ಇಲ್ಲಿ ಇರುವಂತಹ ಜನಗಳು, ಮದುವೆಗೆ ಅಟೆಂಡ್ ಮಾಡೋಕ್ಕೆ ಬರ್ದಿರುವಂಥ ಜನಗಳು, ಅವರ ರಿಲೇಟಿವು, ಕಿನ್ಸ್ಮೆನು ಮತ್ತು ಬ್ರದರ್ಸ್. ಈ ಬ್ರೈಡಿನ ಬ್ರದರ್ಸ್, ಇವಾಗೆಲ್ಲ ನಮ್ಮ ಕನ್ನಡ ಮೂವಿ, ಹಿಂದಿ ಮೂವಿಲೆಲ್ಲ ಹೇಳ್ತಾರಲ್ಲ, ಅಣ್ಣ ತಮ್ಮಂದ್ರೆ ಏನಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ, ಎತ್ಕೊಂಡು ಹೊಡೆದ್ಬಿಡ್ತಾರೆ ಅಂತ. ಆ ರೀತಿಯಾದ ಯಾವುದೇ ಒಂದು ಭಯ ಇವನಿಗೆ ಇರಲಿಲ್ಲ, ಅರ್ಥ ಆಯ್ತಾ. ಸೊ ಏನಾಯಿತು, ಅವ್ರ ಅಪ್ಪ ಅವನ ಒಂದು ಇಂಟೆನ್ಷನ್ಸ್ನ ಕ್ವೆಶನ್ ಮಾಡ್ತಾರೆ, ಆಯಿತಾ. ಸೊ ಅವನೇನಂತಾರೆ, ನನಗೆ ನಿಮ್ಮ ಮಗಳ ಮೇಲೆ ಏನೇನು ಪ್ರೀತಿ ಇತ್ತಲ್ವಾ ಅದನ್ನು ನಾನು ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ, ಯಾವುದೇ ಒಂದು ಪ್ರೀತಿ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಅದನ್ನು ಕೂಡ ಅಶ್ಯೂರ್ ಮಾಡ್ತಾನೆ. ಇದು ರೆಫರೆನ್ಸ್ ಟು ಕಾಂಟೆಕ್ಸ್ಗೆ ತುಂಬ ಸತಿ ಬರುತ್ತೆ ಈ ಪಾರ್ಟು, ಆಯಿತಾ. ಅವ್ರ ಅಪ್ಪ ಮತ್ತು ಅವನ ಮಧ್ಯೆ ಇರುವಂತಹ ಕಾನ್ವರ್ಸೇಷನ್ ವೆರಿ ಇಂಪಾರ್ಟೆಂಟ್, ಓಕೆ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಒಂದು ದೃಶ್ಯದಲ್ಲಿ. ಸೊ ಅವನೇನಂತಾನೆ, ನನಗೆ ನಿಮ್ಮ ಮಗಳ ಮೇಲೆ ಏನು ಪ್ರೀತಿ ಇಲ್ಲಪ್ಪ, ನಾನು ಬರೀ ಸೆಲೆಬ್ರೇಷನ್ನ ಅಟೆಂಡ್ ಮಾಡೋದಕ್ಕೆ ಬರ್ದಿದ್ದೀನಿ,
ಅದು ಬಿಟ್ಟರೆ ನನಗೇನು ಏನು ಒಂದು ಇದಿಲ್ಲ ಅಂದರೆ ನನಗೇನು ಅವಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ, ನಾನು ಬರೀ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಯಿತಾ? ಸೊ ಅದಾದಮೇಲೆ ಏನಾಗುತ್ತೆ, ಹೀಗೆ ನಡೀತಿರುತ್ತೆ ಎಲ್ಲ ಕಾರ್ಯಗಳು. ಆ್ಯಂಡ್ ಸಡನ್ನಾಗಿ ಎಲೆನ್ ಕೈನ ತಗೊತಾನೆ ಡಾನ್ಸ್ ಮಾಡಲಿಕ್ಕೆ. ಓಕೆ, ಡಾನ್ಸ್ ಮಾಡಲಿಕ್ಕೆ ಎಲೆನಿನ ಕೈನ ತಗೊತಾಳೆ. ಆ್ಯಂಡ್ ಆ್ಯಸ್ ದೇ ವೇರ್ ಡಾನ್ಸಿಂಗ್ ಹಿ ಗೇವ್ ಎಲೆನ್ ಅ ಸಿಗ್ನಲ್ ಆಫ್ ವಾಟ್ ಹಿ ವಾಂಟೆಡ್ ಟು ಡೂ. ಡಾನ್ಸ್ ಮಾಡುವಾಗ ಏನು ಮಾಡೋ ಗೊತ್ತಾ, ಹೊಟ್ಟೋಗೋಣ ಬಾಯಿಲಿಂದ ಅಂತ ನಿಧಾನಕ್ಕೆ ಸಾಫ್ಟಾಗಿ ಹೇಳ್ತಾನೆ. ಓಕೆ, ಆ್ಯಸ್ ಸೂನ್ ಆಸ್ ದೇ ರೀಚ್ ದ ಡೋರ್ವೇ ಆ್ಯಂಡ್ ಹಿಸ್ ಹಾರ್ಸಸ್ ಸ್ಟುಡ್ ರೆಡಿ. ಅವನು ಡೋರ್ವೇಗೆ ಹೋಗಿದ ತಕ್ಷಣ his horses stood there ready. Lochinvar picked up Ellen, put her on the horse. ಆವಾಗ ಅವಳು ಏನು ಮಾಡ್ತಾಳೆ, ಲಾಕನ್ವಾರ್ ಏನು ಮಾಡ್ತಾನೆ, ಎಲೆನ್ನ ತಗೊತಾನೆ, ಹಾರ್ಸ್ ಮೇಲೆ ಹಾಕ್ತಾನೆ. ಆಯ್ತಾ? ಹಾರ್ಸ್ ಮೇಲೆ ಹಾಕಿ ಅವರಿಬ್ರು ಏನು ಮಾಡ್ತಾರೆ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಹಾರ್ಸ್ ಮೇಲೆ ಹಾಕಿ ಅವರು ಮದುವೆ ಆಗ್ತಾರ ಅಲ್ಲೇ, ಇಲ್ಲ ಓಡೋಟೋಗ್ತಾರ? ಅವರು ಓಡೋಟೋಗ್ತಾರೆ. ಆಯ್ತಾ? ಆ್ಯಂಡ್ ಬಿಫೋರ್ ದ ಫ್ಯಾಮಿಲಿ ಕುಡ್ ಕ್ಯಾಚ್ ದೆಮ್. ಸೊ ಅರ್ಥ ಆಯ್ತಾ? ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ನೋ. ಇದು ಕಂಪ್ಲೀಟ್ ಸಮರಿ. ಈ ಸಮರಿ ನೋಡಿಕೊಂಡ್ರೆ ಎನಿ 3 ಮಾರ್ಕ್ 4 ಮಾರ್ಕು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಾನು ಇವಾಗ ಸ್ವಲ್ಪ ಪ್ರಶ್ನೆಗಳನ್ನ ಇಲ್ಲಿ ಹೇಳ್ತೀನಿ. ಓಕೆ, ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಐ ಲಾಂಗ್ ವೂಡ್ ಯುವರ್ ಡಾಟರ್, ಮೈ ಸೂಟ್ ಯು ಡಿನೈಡ್. ನಾನು ವೂಡ್ ಅಂದರೆ ಏನು, ತುಂಬ ನಿಮ್ಮ ಮಗಳನ್ನು ನನ್ನ ಪ್ರೀತಿಯಲ್ಲಿ ಕಣ್ಮರೆ ಮಾಡಿಸ್ದೆ, ಆದರೆ ನೀವು ನನ್ನನ್ನು ರಿಜೆಕ್ಟ್ ಮಾಡಿದ್ರಿ ಅನ್ನೋದು ಇದು ಅರ್ಥ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಬರೀತೀರಾ ಮಕ್ಕಳೇ? ಮೊದಲನೇ ಸ್ಟೇಟ್ಮೆಂಟ್ ಯಾವಾಗಲೂ ಏನು ಬರೀತೀರಾ? ರೆಫರೆನ್ಸ್ ಟು ಕಾಂಟೆಕ್ಸ್ಟಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ನೀವು ಚಾಪ್ಟರ್ ಹೆಸರು, ಇದರಲ್ಲಿ ಪೊಯೆಟ್ ಹೆಸರು ಮತ್ತು ಪೋಯಮ್ ಹೆಸರನ್ನ ಬರಿಬೇಕು. ಓಕೆನಾ? ಸೊ ಇಲ್ಲೇನು ಬರ್ದಿದ್ದೀನಿ ನಾನು, ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ದ ಪೋಯಮ್ ಲಾಕನ್ವಾರ್ ಬೈ ಸರ್ ವಾಲ್ಟರ್ ಸ್ಕಾಟ್. ಆಯಿತಾ? ಲಾಕನ್ವಾರ್ ಸೆಡ್ ದಿಸ್ ಟು ಎಲೆನ್ಸ್ ಫಾದರ್ ವೆನ್ ಹಿ ಅರೈವ್ಡ್ ಅಟ್ ದಿ ನೆದರ್ಬಿ ಹಾಲ್. ಯಾವಾಗ ಹೇಳಿದ್ರು, ಯಾರು ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು, ಯಾವ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋ ಪಾರ್ಟು ಸೇಮ್. ಓಕೆ, ಸಮಥಿಂಗ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಸಿಮಿಲರ್ ಆಗೇ ಇರುತ್ತೆ ಪ್ರತಿಯೊಂದು ರೆಫರೆನ್ಸ್ ಟು ಕಾಂಟೆಕ್ಸ್ಗೆ, ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ ಬೇಸ್ಡ್ ಆನ್ ದ ಸೆಂಟೆನ್ಸ್ ಗಿವನ್. ಓಕೆ, ಸೊ ಹೇಳ್ಬೋದು ಲಾಕನ್ವಾರ್ ಒಬ್ಬ ಬ್ರೇವ್ ನೈಟ್ ಆಗಿದ್ದ, ಅವನು ವೆಸ್ಟಿಂದ ಬಂದ, ಅಲೋನ್ ಆಗಿ ಬಂದ, ಅವ್ನು ನೆದರ್ವಿ ಹಾಲಿಗೆ ಬಂದ. ಅವ್ನು ಎಂಟ್ರ್ ಆಗಿದ ತಕ್ಷಣ ಅವ್ನು ಅನ್ಇನ್ವೈಟೆಡ್ ಆಗಿದ್ದ. ಅವ್ರ ಅಪ್ಪ ಕೇಳಿದ್ರು, ನೀನು ಯಾಕೆ ಇಲ್ಲಿ ಬಂದಿದ್ಯಾ, ಪೀಸಿಗೆ ಬಂದಿದ್ಯಾ ಅಥವಾ ವಾರಿಗೆ ಬಂದಿದ್ಯಾ ಅಂತ ಕೇಳಿದಾಗ ಅವನು ಈ ಸ್ಟೇಟ್ಮೆಂಟ್ ಹೇಳ್ತಾನೆ. ಪರ್ಫೆಕ್ಟ್. ಓಕೆನಾ? ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಇಲ್ಲಿ ತನಕ? ರೆಫರೆನ್ಸ್ ಟು ಕಾಂಟೆಕ್ಸ್ಟಲ್ಲಿ 3 ಭಾಗಗಳಿದೆ. ಒಂದು ಯಾವ ಚಾಪ್ಟರು ಮತ್ತು ಅಥವಾ ಯಾವ ಪೋಯಟ್ರಿ ಮತ್ತು ಯಾರು ಬರೆದಿದ್ರು, ನೆಕ್ಸ್ಟು ಯಾರು ಯಾರಿಗೆ ಹೇಳಿದರು ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದರು. ಪ್ಯಾರಾಗ್ರಾಫ್ ಫಾರ್ಮ್ಯಾಟಲ್ಲೇ ಬರೀಬೇಕು. ನಿಮ್ಮ ಸೀನಿಯರ್ಸ್ ಏನು ಮಾಡಿದ್ರು ಅಂದರೆ ಫಸ್ಟು ಲೈನ್ ಬೈ ಲೈನ್ ಪೋಯ್ಟ್ರಿ ಓದ್ಕೊಂಡ್ರಂತೆ. ಸೊ ನೀವು ಲಾಕನ್ವಾರ್ ನೋಡ್ಕೊಳ್ಳುವಾಗ ಫಸ್ಟ್ ಆನ್ಸರ್ ಟಾಕ್ಸ್ ಅಬೌಟ್ ಹಿಮ್ ಆ್ಯಸ್ ಅ ಪರ್ಸನ್. ಅವ್ನು ಹೆಂಗೆ ಅನ್ನಾಮ್ಡಾಗಿ ಹೋಗ್ತಿದ್ದ, ಎಸ್.ಕೆ ರಿವರ್ ಕ್ರಾಸ್ ಮಾಡಿಕೊಂಡು, ಆಮೇಲೆ ಅವ್ನು ಹೆಂಗೆ ಈ ನೆದರ್ಬಿ ಹಾಲಿಗೆ ಬರ್ತಾನೆ, ಅವ್ರ ಫಾದರ್ ರಿಯಾಕ್ಷನ್ ಏನಿತ್ತು. ಸೊ ಈ ಥರ ಪ್ರತಿಯೊಂದು ಸ್ಟ್ಯಾನ್ಸಾಗೆ ಡಿಫ್ರೆಂಟ್ ಅರ್ಥಗಳಿದೆ. ಆಯಿತಾ? ಆ ಥರ ಅವ್ರು ಲೈನ್ ಟು ಲೈನ್ ನೋಡ್ಕೊಂಡ್ರಿ. ಇವಾಗ 9 to 9 ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಎಲ್ಲಿಗೆ ಹೋಗ್ತೀರಾ? ನನ್ನ ಎಕ್ಸ್ಪ್ಲನೇಷನ್ ವೀಡಿಯೋಗೆ ಹೋಗ್ತೀರಾ ಅಥವಾ ಪ್ರಚಂಡ್ರು ಪ್ಲಸ್ ಕ್ಲಾಸ್ನ ಜಾಯ್ನ್ ಆಗಿ. ಓಕೆನಾ ಮಕ್ಕಳೇ? ಸೊ ಇವಾಗ ಇದನ್ನು ನೋಡಿಕೊಂಡ್ರೆ ನಿಮಗೆ 100% ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಸೀನಿಯರ್ಸ್ ಏನು ಮಾಡಿದ್ರು ಅಂದರೆ, ಮೊದಲನೇದಾಗಿ ರೆಫರೆನ್ಸ್ ಟು ಕಾಂಟೆಕ್ಸ್ಟಲ್ಲಿ ನಾನು ಒಂದು ಹುಡುಗನ ಹತ್ರ ಮಾತಾಡ್ತಿದ್ದೆ. ಅವ್ನಿಗೆ 100 out of 100 ಬಂದಿದೆ ಯುನೋ SSLCಲಿ. ಅವನೇನಂದ, ಫಸ್ಟ್ 2 ಸೆಂಟೆನ್ಸಲ್ಲಿ ಅಟ್ಲೀಸ್ಟ್ ನಿಮಗೆ ಮಾರ್ಕ್ಸ್ 100% ಬರುತ್ತಾ, ಅದನ್ನು ಪಕ್ಕ ಮಾಡ್ಕೊಂಬಿಡಿ. ಥರ್ಡ್ ನಿಮಗೆ ನಿಮ್ಮ ಊಹೆ ಮೇಲೆ ನೀವು ಬರಿಬೋದು. ಓಕೆನಾ? ಸೊ ಅಟ್ಲೀಸ್ಟ್ 3 out of 2 ನಿಮ್ಗೆ ಅಲ್ಲೇ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟು ಮುಂದುವರ್ಸೋಣ. ಹೌ ಡು ಯು ಸೇ ದಟ್ ಲಾಕನ್ವಾರ್ ವಾಸ್ ಅ ಬ್ರೇವ್ ನೈಟ್? ಬೇಸಿಕ್ಲಿ 3 ಮಾರ್ಕ್ 4 ಮಾರ್ಕ್ ಹೇಳಿದ್ರೆ ಪೊಯೆಟ್ರಿ ಕಣ್ಣು ಮುಚ್ಕೊಂಡು ಸಮರಿ ಬರೆದ್ಬಿಟ್ಟು ಬನ್ನಿ. This is the summary. I will step out and read. You can look at it as I read it. Okay? Lochinvar is undoubtedly a brave knight. ಅವನು ಇಲ್ಲಿ ಕೇಳಿರೋದು how do you say ಅಂತ. ಸೊ ಅದೇ ಹೇಳ್ತೀವಿ, he was undoubtedly, ಯಾವುದೇ ಒಂದು ಡೌಟ್ ಇಲ್ದರೆ ನಾನು ಹೇಳ್ಬೋದು, he was a brave knight ಅಂತ. ಓಕೆ, he rode unarmed, alone, without stopping at anywhere to rest. He swam the Eske river where there was no ford. When he arrived at Netherby Hall, he was not intimidated by all the bridesmen, kinsmen, and brothers of the bride. When the bride's father questioned Lochinvar's intention with the hand of his sword, he answered without faltering. ಅವನೊಂಚೂರು ಹಿಂಜರಿಕೆ ಇಲ್ಲದೆ ಆನ್ಸರ್ ಮಾಡ್ದ. ದಟ್ ಆಮೇಲೆ ಯಾವುದೇ ಒಂದು ರೀತಿಯಾದ ಪ್ರೀತಿ ಅವನ ಕಣ್ಣಲ್ಲಿ ಇರಲಿಲ್ಲ. ವೆರಿ ಕಾಮಾಗಿ ಹೇಳ್ತಾನೆ ದಟ್ ಹಿಸ್ ಲವ್ ಫಾರ್ ಎಲೆನ್ ಹ್ಯಾಸ್ ಎಬೆಡೆಡ್ ಅಂತ. ಅಂದ್ರೆ ಏನು? ಎಬ್ಡ್ ಅಂದ್ರೆ ಏನು? ಎಬೆಡೆಡ್ ಅಲ್ಲ, ಎಬ್ಡ್.
ಎಬ್ಡ್ ಅಂದರೆ ಒಳಗೊಟ್ಟೋಗಿದೆ ಅಂತ, ಯಾವುದೇ ರೀತಿಯಾಗ ಆಚೆ ಇಲ್ಲ ಅಂತ. he misled his father by assuring him that he is there only to join the wedding celebration. He drinks wine and takes Ellen for a dance. He whispers his plan in her ears. As soon as they reach the door of the Netherby Hall, he springs himself and her on the charger with swift elegance. He takes her way so fast, announcing the entire Netherby Hall clan would not be able to find him. Thus Lochinvar was daring in love and dauntless in war. Okay, that is something that you need to know. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಲಾಕಿನ್ವಾರ್ ಮತ್ತು ಬ್ರೈಡ್ ಗ್ರೂಮ್ ಮಧ್ಯ ಇರುವಂತಹ ಕಾಂಟ್ರಾಸ್ಟ್ ಹೇಳಿ. ಅವನು ಹೆಂಗೆ ಡಿಫ್ರೆಂಟ್ ಆಗಿದ್ದ, ಇವನು ಹೆಂಗೆ ಡಿಫ್ರೆಂಟ್ ಆಗಿದ್ದ. ಬ್ರೈಡ್ ಗ್ರೂಮ್ ಅಂದರೆ ಯಾರು? ಮದುವೆ ಗಂಡು. ಓಕೆನಾ? ಸೊ ಇವಾಗ ಇದು 2 ಮಾರ್ಕ್ಗೆ ಸಾಕಷ್ಟು ಕೇಳಿದ್ದಾರೆ, ಅದಕ್ಕೆ ಈ ಕ್ವೆಶನ್ ಪಿಕ್ ಮಾಡಿದ್ದೀನಿ. ಲಾಕಿನ್ವಾರ್ ವಾಸ್ ಫೇತ್ಫುಲ್ ಇನ್ ಲವ್. ಅವನಿಗೆ ಪ್ರೀತಿಲಿ ಅವನೊಂದು ರೀತಿಯಾದ ಫೇತ್ಫುಲ್ ಇದ್ದ. ಡಾಂಟ್ಲೆಸ್ ಇನ್ ವಾರ್ ಅಂದರೆ ವಾರಲ್ಲಿ ಯಾರೂ ಅವನನ್ನು ಸೋಲ್ಸೋಕ್ಕಾಗಲಿಲ್ಲ. ವಿತ್ ಕರೇಜ್ ಆ್ಯಂಡ್ ಡಿಟರ್ಮಿನೇಷನ್ ಹಿ ಟ್ರಾವೆಲ್ಡ್ ಲಾಂಗ್ ಡಿಸ್ಟೆನ್ಸ್ ಫಾರ್ ಹಿಸ್ ಲವ್. ತುಂಬ ಕರೇಜ್ ಮತ್ತು ಡಿಟರ್ಮಿನೇಷನಲ್ಲಿ ಅವನು ಸಾಕಷ್ಟು ದೂರ ಪ್ರೀತಿಗೋಸ್ಕರ ಹೋದ. ಇನ್ ಕಾಂಟ್ರಾಸ್ಟ್ ನಮ್ಮ ಒಬ್ಬ ಬ್ರೈಡ್ ಗ್ರೂಮ್ ಏನಿದ್ದ, ಅವನು ಲಗಾರ್ಡ್ ಇನ್ ಲವ್ ಆ್ಯಂಡ್ ಡಾಸ್ಟರ್ಡ್ ಇನ್ ವಾರ್. ಅರ್ಥ ಆಯ್ತಾ? ಅವ್ನಿಗೆ ಯಾವುದೇ ರೀತಿ ಹೆದರ್ ಪುಕ್ಲ ಆಗಿದ್ದ. Lochinvar was eloquent, but the bridegroom was too craven to say a word in response to Lochinvar's presence. ಅವನು ಲಾಕಿನ್ವಾರ್ನ ಅಲ್ಲಿ ನೋಡಿದ್ರು ಕೂಡ ಅವನು ಒಂದು ರೀತಿಯಾದ ಒಂದು ಮಾತು ಕೂಡ ಆಡಲಿಲ್ಲ ಅಲ್ಲಿ. ಸೊ ಇದರಲ್ಲಿ ಲಾಕಿನ್ವಾರ್ ಚಾಪ್ಟ್ರಲ್ಲಿ ನಾಳೆ ನಿಮ್ಮ FA2 ಎಕ್ಸಾಮ್ ಇದ್ದರೆ ಅಥವಾ SA1 ಎಕ್ಸಾಮ್ ಇದ್ದರೆ ಅಥವಾ ಫೈನಲ್ ಎಕ್ಸಾಮ್ ಇದ್ದರೆ ಲಾಕಿನ್ವಾರಲ್ಲಿ ನೀವೇನೇನು ತಿಳ್ಕೊತೀರಾ? ಮೊದಲನೇದಾಗಿ ಆ ಪೂರ್ತಿ ಸಮರಿ. ಸೆಕೆಂಡ್, ಮೆಮೊರೈಸೇಷನ್ ನೋಡ್ಕೊತಿದ್ರೆ 4 ಸ್ಟ್ಯಾನ್ಸಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಥರ್ಡ್, ನಾ ಹೇಳಿದ್ನಲ್ಲ ಫಾದರ್ ಮತ್ತು ಲಾಕಿನ್ವಾರ್ ಮಧ್ಯೆ ನಡೆದಿರುವಂತಹ ಕಾನ್ವರ್ಸೇಷನಲ್ಲಿ ಫಿಗರ್ ಆಫ್ ಸ್ಪೀಚ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಸಾಕಷ್ಟು ಕೇಳಿದರೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ 4th ಪಾಯಿಂಟರ್ ಸಮರಿ ಆಫ್ ದ ಲೆಸನ್ ನಾ ಹೇಳ್ದಂಗೆ 3 ಮಾರ್ಕರ್ 4 ಮಾರ್ಕರ್ಗೆ. ಆಮೇಲೆ ಕಂಪ್ಯಾರಿಸನ್ ಬಿಟ್ವೀನ್ ದ ಬ್ರೈಡ್ ಗ್ರೂಮ್ ಆ್ಯಂಡ್ ಲಾಕಿನ್ವಾರ್. ಇದಿಷ್ಟು ತಿಳ್ಕೊಂಡ್ರೆ ನಿಮ್ಮ ಅಂಕ ನಿಮ್ಮದು ಈ ಚಾಪ್ಟ್ರಿಂದ 100% ಹೇಳ್ತೀನಿ. ಈ ಚಾಪ್ಟ್ರಲ್ಲಿ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ಇಷ್ಟೇ ಅಂಕಕ್ಕೆ ಈ ಚಾಪ್ಟರ್ ಬರುತ್ತೆ ಅಂತ ಇಲ್ಲ. ಓಕೆನಾ? ಸೊ ಎಲ್ಲ ತಿಳ್ಕೊಂಡಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಹೋಗೋಣ ಮಕ್ಕಳೇ. ವಚನ ನೋಡೋಣ ಬನ್ನಿ. ವಚನನೂ ಹಾಗೇನೆ. ವಚನ ಅಲ್ಲಿ ನಿಮಗೆ 3 ಸ್ಟ್ಯಾನ್ಸ ಇರೋದು. ಮೊದಲನೇ ಸ್ಟ್ಯಾನ್ಸಲ್ಲಿ ಏನಂತಾರೆ ಅವರು? ಹಿ ಬೇಸಿಕ್ಲಿ ಲ್ಯಾಮೆಂಟ್ ಸೇಯಿಂಗ್ ದ್ಯಾಟ್ ದ ಓಕೆ ಡು ಯು ವಾಂಟ್ ಅ 2 minute ಟಂಟನ್ ಬಿಫೋರ್ ವಿ ಗೋ ಟು ವಚನ? ಎನಿವೇ, ಸೊ ನಿಮ್ಗೆ ಏನಾದರೂ ಲಾಕಿನ್ವಾರ್ ಸಂಬಂಧಿತ ಪ್ರಶ್ನೆಗಳಿದ್ರೆ ಕೆಳಗೆ ಹಾಕಿ, ವಚನ ನಾನು ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಮೊದಲನೇ ಸ್ಟ್ಯಾನ್ಸಲ್ಲಿ ಹಿ ಲ್ಯಾಮೆಂಟ್ಸ್ ಅಂದರೆ ಅವ್ರು ದುಃಖ ಪಟ್ಕೊತಾರೆ. ಯಾಕೆ? ರಿಚ್ ಕ್ಯಾನ್ ಬಿಲ್ಡ್ ಟೆಂಪಲ್ಸ್, ಬಟ್ ಅವರು ಒಬ್ಬ ಬಡವನಾಗಿ ನಾನೇನು ಮಾಡಲಿ ಅಂತ ಕೇಳ್ಕೊತಾರೆ. ನಾನೊಬ್ಬ ಬಡವ, ನನ್ನ ಒಂದು ಸ್ಪಿರಿಚುಯಾಲಿಟಿನ, ನನ್ನ ಒಂದು ಭಕ್ತಿನ ನಿನಗೆ ಹೇಗೆ ತೋರಿಸ್ಕೊಳ್ಳಿ ಅಂತ ಕೇಳ್ತಾರೆ. ಆಯಿತಾ? ಸೊ ಅದೇ ಸೆಕೆಂಡ್ ಲೈನಲ್ಲಿ ನಾನು ಬರ್ದಿರೋದು. ಹಿ ಸೇಸ್ ದ ರಿಚ್ ಬಿಲ್ಡ್ ಟೆಂಪಲ್ ಫಾರ್ ಶಿವ to please him, but he being poor has nothing to offer. ಆಯ್ತಾ? he consoles himself saying that his legs are pillars. ಅವರಂತಾರೆ ನನ್ನ ಕಾಲೇ ಕಂಬ. ಆಯ್ತಾ? ಸೊ ನನ್ನ ಬಾಡಿನೇ ದೇಗುಲ. ಶ್ರೈನ್ ಅಂದರೆ ದೇಗುಲ. ಹೆಡ್ ಕಪೋಲ ಆಫ್ ಗೋಲ್ಡ್. ಆ ಕಿರೀಟ ಏನು ಹಾಕ್ತಾರಲ್ಲ ದೇವ್ರ ಮೇಲೆ, ಅದನ್ನು ನಾವು ಕಪೂಲ ಆಫ್ ಗೋಲ್ಡ್ ಅಂತ ಹೇಳ್ತೀವಿ. ಕಪೋಲ ಆಫ್ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಫಿಲಾಸಫಿಕಲ್ ಮೆಸೇಜ್ ಇದೆ. ಅರ್ಥ ಆಯ್ತಾ? ಏನು ಈ ಫಿಲಾಸಫಿಕಲ್ ಮೆಸೇಜು? ಆಯಿತಾ? ನಮ್ಮ ಒಂದು ಸ್ಪಿರಿಚುವಲ್ ಥಿಂಗ್ಸ್ ನಮ್ಮ ಮನಸ್ಸಲ್ಲಿ, ನಮ್ಮ ಎದೆಯೊಳಗಿರುವಂತಹ, ನಮ್ಮ ದೇಹದಲ್ಲಿರುವಂತಹ ಭಕ್ತಿ ಏನಿದೆ ಅದು ಪರ್ಮನೆಂಟು. ಅದನ್ನ ಯಾರು ಕಿತ್ತು ಬಿಸಾಕೋಕ್ಕಾಗಲ್ಲ. ಅದು ನಾನು ಹೇಳೋಗ್ತೀನೋ ನನ್ನ ಜೊತೆ ಬರುತ್ತೆ. ಬಟ್ ಅದೇ ನಮ್ಮ ಒಂದು ಮೆಟೀರಿಯಲಿಸ್ಟಿಕ್ ಥಿಂಕ್ ಏನಿರುತ್ತೆ, ನಮ್ಮ ಇವಾಗ ದೇವಸ್ಥಾನ ಕಟ್ಟಿಸ್ತೀವಿ, ಮಸೀದಿ ಕಟ್ಟಿಸ್ತೀವಿ, ಚರ್ಚ್ ಕಟ್ಟಿಸ್ತೀವಿ, ಒಂದು ದೇವ್ರ ಮನೆ ಕಟ್ಟಿಸ್ತೀವಿ, ಇದು ಪರ್ಮನೆಂಟಾ? ನಮ್ಮ ಮನೇಲಿ ಅದು ಪರ್ಮನೆಂಟ್ ಆಗಿರ್ಬೋದು. ಬಟ್ ಒಂದು ಭೂಕಂಪ ಬಂದರೆ, ಒಂದು ಫ್ಲಡ್ ಆದರೆ, ಒಂದು ಬೇರೆ ರೀತಿಯಾದ ನ್ಯಾಚುರಲ್ ಕ್ಯಾಲಮಿಟೀಸ್ ಆಗಿರಲಿ, ಅಥವಾ ಬೇರೆ ಏನಾದರೂ ಅನಾಹುತಗಳಾದರೆ ಅದು ಡೆಸ್ಟ್ರಾಯ್ ಮಾಡ್ಬೋದಲ್ವಾ? ದಟ್ ಈಸ್ ವಾಟ್ ದ ಪೋಯಟ್ ಸೇಸ್. ಆಯಿತಾ? ಸೊ ಅವ್ರಂತಾರೆ ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ ಏನಿದೆ ಅದು ಡಿಸ್ಟ್ರಾಕ್ಟ್ ಮಾಡ್ಬೋದು. ಇನ್ ದ ಕೋರ್ಸ್ ಆಫ್ ಟೈಮ್ ಅದು ಡಿಸ್ಟ್ರಾಕ್ಟ್ ಆಗುತ್ತೆ. ಬಟ್ ನಮ್ಮ ಫೇತ್ ಇನ್ ಗಾಡ್, ನಮ್ಮ ಒಂದು ಡಿವೋಷನ್ನು ಮತ್ತು ನಮ್ಮ ಒಂದು ನಂಬಿಕೆ ಏನಿದೆ ನಮ್ಮ ಮನಸ್ಸಲ್ಲಿರುತ್ತಲ್ಲ ಅದು ಪರ್ಮನೆಂಟ್ ಅಂತ ಹೇಳ್ತಾರೆ.
ಓಕೆ, ಇಷ್ಟು ನಾನು ಹೇಳಿದ್ದು ಕರೆಕ್ಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ಮದೇ ಓನ್ ಲೈನಲ್ಲಿ ಇದನ್ನು ಬರೆದ್ರೆ 3 ಮಾರ್ಕ್ 4 ಮಾರ್ಕ್ ಪಕ್ಕ ನಿಮಗೆ ಸಿಗುತ್ತೆ. ಅದರ ಜೊತೆಗೆ 4 ಅಂಕ ಮೆಮೊರೈಸೇಷನ್. ಟ್ರಸ್ಟ್ ಮೀ ಮಕ್ಕಳೇ, ಇದಕ್ಕಿಂತ ಈಸಿ ಪೋಯಟ್ರಿ ಯಾವುದೂ ಇಲ್ಲ. ನಾನು ಹೇಳ್ತಿರೋದು ಮತ್ತು ನಿಮ್ಮ ಸೀನಿಯರ್ಸ್ ಕೂಡ ಅದೇ ಹೇಳಿದ್ದಾರೆ. ಇದನ್ನು ನೋಡ್ಕೊಳ್ಳಿ. ಅದನ್ನು ಅಂದರೆ ನಮ್ಮ ಬಸವಣ್ಣನ ವಚನ ದ ಟೆಂಪಲ್ ಆ್ಯಂಡ್ ದ ಬಾಡಿ A.K. ರಾಮಾನುಜನ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದನ್ನು. ಈ ಒಂದು ಪದ್ಯನ ಕಂಪ್ಲೀಟಾಗಿ ಈಸಿ ಆಗಿದೆ, ಸೊ ನೋಡ್ಕೊಳ್ಳಿ. ಓಕೆನಾ? ಸೊ ಐಡಿಯಾಸ್ ಆಫ್ ಸ್ಪಿರಿಚುಯಾಲಿಟಿ ಏನು? ಅಗೇನ್ ನಾನು ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಐ ವಿಲ್ ಸಿ ಇಫ್ ಐ ಕ್ಯಾನ್ ಪುಟ್ ದಟ್ ವಿಡಿಯೋ ಅಪ್ ಆಸ್ ವೆಲ್. ಬಟ್ ವಾಟ್ ಯು ಕ್ಯಾನ್ ಸಿ ನೌ ಇಸ್ ಈ ಒಂದು ಚಾಪ್ಟ್ರಿಂದ ಸ್ಪಿರಿಚುಯಾಲಿಟಿ ಬಗ್ಗೆ, ಪರ್ಮನೆನ್ಸ್ ಆಫ್ ಸ್ಪಿರಿಚುವಲ್ ಥಿಂಗ್ಸ್, ಇಂಪರ್ಮನೆನ್ಸ್ ಆಫ್ ಮೆಟೀರಿಯಲ್ ಥಿಂಗ್ಸು, ಅದ್ರ ಬಗ್ಗೆ ಐಡಿಯಾಸು. ಸೊ ಎಲ್ಲ 3 ಮಾರ್ಕ್ 4 ಮಾರ್ಕರ್ಗೂ ಇದೇ ಉತ್ತರ. ಫಸ್ಟ್ ಲೈನ್ ಮಾತ್ರ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ದ ಕ್ವೆಶ್ಚನ್. ಓಕೆನಾ? ದ ಪೋಯಮ್ ವಚನ ಇಸ್ ಪ್ಯಾಕ್ಡ್ ವಿತ್ ಸ್ಪಿರಿಚುಯಾಲಿಟಿ. ಸೊ ಏನಂತಾರೆ, ಮೆಟೀರಿಯಲ್ ಥಿಂಗ್ಸ್ ಅಂದರೆ ನಮ್ಮ ರಿಚ್ಗೆ ಬಿಲ್ಡಿಂಗ್ಸ್ ಟೆಂಪಲ್ಸ್ ಕಟ್ಟಕ್ಕಾಗತ್ತೆ. ಕೂಡಲ ಸಂಗಮ ದೇವ ಅಂತ ಅಂದರೆ ಶಿವ, ಹೂ ಇಸ್ ಅಟ್ ಕೂಡಲ ಸಂಗಮ, ಆಯಿತಾ? ಅವ್ರ ಫೇವ್ರೆಟ್ ಡಿಐಟಿ, ಆಯಿತಾ? ಸೊ ಟು ಪ್ಲೀಸ್ ಹಿಮ್, ಬಟ್ ಬೀಯಿಂಗ್ ಪೋರ್ ಇವ್ರ ಹತ್ರ ದುಡ್ಡಿಲ್ಲ ಟು ಆಫರ್. ಹಿ ಕನ್ಸೋಲ್ಸ್ ಹಿಮ್ಸೆಲ್ಫ್ ಸೇಯಿಂಗ್ ದಟ್ ಹಿಸ್ ಬಾಡಿ ಕ್ಯಾನ್ ಬಿ ಡಿಪಿಕ್ಟೆಡ್ ಆಸ್ ಅ ಟೆಂಪಲ್. ಅವ್ರ ಬಾಡಿನ ಟೆಂಪಲ್ ಆಗಿ ಡಿಪಿಕ್ಟ್ ಮಾಡ್ತಾರೆ. ಹಿ ಇಮ್ಯಾಜಿನ್ಸ್ ಹಿಸ್ ಲೆಗ್ಸ್ ಆಸ್ ಪಿಲ್ಲರ್ಸ್, ಬಾಡಿ ದ ಶ್ರೈನ್ ಆ್ಯಂಡ್ ಹೆಡ್ ದ ಕಪೋಲ ಆಫ್ ಗೋಲ್ಡ್. ನೀವು ಪೊಯೆಟ್ರಿನ ಪಕ್ಕ ಬೈ ಹಾರ್ಟ್ ಮಾಡಿದ್ರೆ ಸ್ಪೆಲ್ಲಿಂಗ್ಸು ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಫಿಲಾಸಫಿಕಲ್ ಮೆಸೇಜ್ ಆ್ಯಡ್ ಮಾಡ್ತಾರೆ ಏನಂತ, ಪರ್ಮನೆನ್ಸ್ ಆಫ್ ಸ್ಪಿರಿಚುವಲ್ ಥಿಂಗ್ಸ್ ಆ್ಯಂಡ್ ಇಂಪರ್ಮನೆನ್ಸ್ ಆಫ್ ಮೆಟೀರಿಯಲ್ ಥಿಂಗ್ಸ್. ಓಕೆ, ಪರ್ಮನೆನ್ಸ್ ಆಫ್ ಸ್ಪಿರಿಚುವಲ್ ಥಿಂಗ್ಸ್ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳಿ, ಇಂಪರ್ಮನೆನ್ಸ್ ಆಫ್ ಮೆಟೀರಿಯಲ್ ಥಿಂಗ್ಸ್ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳಿ, ಆಯಿತಾ? ಸೊ ಅವ್ರೇನಂತಾರೆ, ಆಲ್ ಮೆಟೀರಿಯಲ್ ಥಿಂಗ್ಸ್ ಆರ್ ಸಬ್ಜೆಕ್ಟೆಡ್ ಟು ಡಿಸ್ಟ್ರಕ್ಷನ್, ಓನ್ಲಿ ಡಿವೋಷನ್ ಕ್ಯಾನ್ ಸ್ಟ್ಯಾಂಡ್ ಫಾರ್ ಎವರ್. ಅಂದರೆ ನಮ್ಮ ಡಿವೋಷನ್ ಏನಿದೆ ಅದು ನಮ್ಮ ಜೊತೆ ಉಳ್ಕೊಳ್ಳುತ್ತೆ, ಆಯಿತಾ? ಇಲ್ಲಿ ನಾನೊಂದು ಇದನ್ನು ಕೂಡ ತೆಗೆದಿದ್ದೀನಿ, ಏನು ರೆಫರೆನ್ಸ್ ಟು ಕಾಂಟೆಕ್ಸ್ಟು. ಥಿಂಗ್ಸ್ ಸ್ಟ್ಯಾಂಡಿಂಗ್ ಶಾಲ್ ಫಾಲ್ ಬಟ್ ಮೂವಿಂಗ್ ಎವರ್ ಶಾಲ್ ಸ್ಟೇ. ದಿಸ್ ಇಸ್ ದ ಫಿಲಾಸಫಿಕಲ್ ಮೆಸೇಜ್. ಸೊ ಈ ಒಂದು ಲೈನ್ ಆ್ಯಕ್ಚುಲಿ ಈ ಪೋಯಿಟ್ರಿಲಿ ನಮ್ಮ ಒಂದು ಫಸ್ಟ್ 2 ಲೈನ್ಸು ಸೇಮೇ ಉಳ್ಕೊಳ್ಳುತ್ತೆ, ಆಯಿತಾ? ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ವಚನ ದ ಟೆಂಪಲ್ ಆ್ಯಂಡ್ ದ ಬಾಡಿ by Basavarna, translated by A.K. Ramanujan. In these 2 lines, the poet is conveying a philosophical message, correct? What is the philosophical message? Na helinala, permanence of spiritual things and impermanence of materialistic things, ಆಯ್ತಾ? ಸೊ ಅವರು ಲ್ಯಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪೋಯೆಟ್ ಲ್ಯಾಮೆಂಟ್ಸ್ ದಟ್ ಈ ಆನ್ಸರೂ ಆಲ್ಮೋಸ್ಟ್ ಸೇಮೇ ಉಳ್ಕೊಳ್ಳುತ್ತೆ ಮಕ್ಕಳೇ. ಓಕೆನಾ? ಎಲ್ಲಾದರೂ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಿರೋಂಗೆ RTC ಬರೀರಿ. ಓಕೆ, ಸೊ ಇಲ್ಲೇನಂತ ಇದ್ದಾರೆ, ಏನು ಕನ್ಸ್ಟ್ರಕ್ಟ್ ಏನು ಮೆಟೀರಿಯಲ್ ಥಿಂಗ್ಸ್ ಏನಿದೆ ಅದನ್ನು ಹೊಡಿಯೋಕ್ಕೆ ತುಂಬ ಈಸಿ. ಬಟ್ ಮೂವಿಂಗ್ ಅಂದರೆ ಮನುಷ್ಯರು, ಆಯಿತಾ? ಮನಸ್ಸಲ್ಲಿ ಇರುವಂತಹ ಒಂದು ನಮ್ಮ ಮನುಷ್ಯರಲ್ಲಿ ಅವರ ಮನಸ್ಸಲ್ಲಿ ಇರುವಂತಹ ಭಕ್ತಿ ಯಾವಾಗಲೂ ಉಳ್ಕೊಳ್ಳತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಮಕ್ಕಳೇ? ಅದರ ಜೊತೆಗೆ ನಾನು ವಚನ ಮತ್ತು ಲಾಕನ್ವಾರ್ ಎರಡೂ ಏನೇನು ಇಂಪಾರ್ಟೆಂಟ್ ಹೇಳಿದ್ದೀನಿ. ವಚನದಲ್ಲಿ ಸಮ್ಮರಿ ನೋಡ್ಕೊಳ್ಳಿ. 1 ಮಾರ್ಕರ್ 2 ಮಾರ್ಕರ್ ನಿಮ್ಗೆ ಅಲ್ಲೇ ಆನ್ಸರ್ ಮಾಡಿಬಿಡ್ಬೋದು. 1 ಮಾರ್ಕರ್ ಜನರಲಿ ಕೇಳಿರೋದು ಅವ್ರ ಬಾಡಿನ ಯಾವ ಭಾಗಕ್ಕೆ ಟೆಂಪಲ್ಗೆ ಯಾವ ರೀತಿಯಲ್ಲಿ ಕಂಪೇರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ಅಷ್ಟು ಇದಿಲ್ಲ. ಸ್ಪಿರಿಚುವಲ್ ಮೆಸೇಜ್ ಏನು ಅಂತ ಕೇಳ್ಬೋದು. ಅದಕ್ಕೆ ನಾನು ಹೇಳಿದೆ ಪರ್ಮನೆನ್ಸ್ ಆಫ್ ಸ್ಪಿರಿಚುವಲ್ ಥಿಂಗ್ಸ್ ಆ್ಯಂಡ್ ಇಂಪರ್ಮನೆನ್ಸ್ ಆಫ್ ಮೆಟೀರಿಯಲ್ ಥಿಂಗ್ಸ್, ಅದನ್ನು ನೋಡ್ಕೊಳ್ಳಿ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಪ್ರತಿ ಲೈನ್ ಕೇಳ್ಬೋದು, ಆದರೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅದನ್ನು ನೋಡಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಮ್ಮರಿ, ಬೇಸಿಕ್ಲಿ ದ ಟಾಕ್ ಅಬೌಟ್ ದ ಫಿಲಾಸಫಿಕಲ್ ಮೆಸೇಜ್, ಸ್ಪಿರಿಚುವಲ್ ಮೆಸೇಜ್, ಅವ್ರ ಬಾಡಿನ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನಾನು ಇವಾಗ ಹೇಳ್ಕೊಟ್ಟಿದ್ದನ್ನು ನೋಡಿಕೊಂಡ್ರೆ ಮೋರ್ ದೆನ್ ಎನಫ್. ಓಕೆನಾ ಮಕ್ಕಳೇ? ಸೊ ಇವಾಗ ಗಿಫ್ಟ್ ಆಫ್ ಮೆಜಾಯ್ ಆಯಿತು, ನಮ್ಮ ಒಂದು ವಚನ ಲಾಕನ್ವಾರ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ 3ಲಿ ಲೂಯಿ ಪ್ಯಾಸ್ಟರ್ದು ಏನೇನು ಇಂಪಾರ್ಟೆಂಟ್ ನಿಮ್ಮ ಎಫೆಕ್ಟಿವ್ಗೆ ನೀವು ತಿಳ್ಕೊಬೇಕು ಅದನ್ನೆಲ್ಲ ನಾನು ಕ್ಲಾಸಲ್ಲೇ ಹೇಳ್ಕೊಡ್ತೀನಿ. ಆಮೇಲೆ ಹೋಗಿ ರಿವೈಸ್ ಮಾಡೋ ನೆಸೆಸಿಟಿನೇ ಇರಲ್ಲ. ಥ್ರೂ ಕ್ವೆಶನ್ಸ್ ಐ ವಿಲ್ ಟೀಚ್ ಯು. ಸೊ ಓಕೆನಾ ಮಕ್ಕಳೇ? ಸೊ ಇವಾಗ ತಡ ಮಾಡ್ದೇನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರಚಂಡ್ರು ಪ್ಲಸ್ಗೂ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಕೆಳಗೆ 100% ಅಂತ ಕಾಮೆಂಟ್ ಮಾಡಿ ಇಫ್ ಯು ಹ್ಯಾವ್ ಲೈಕ್ ದ ವಿಡಿಯೋ ಆ್ಯಂಡ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ಸೊ ಐ ವಿಲ್ ಕಮ್ ಅಗೇನ್ ವಿತ್ ಪಾರ್ಟ್ 3 ವಿಡಿಯೋ, ಆಯಿತಾ? ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.